ಕರ್ನಾಟಕ ಜನತಾ ಪಕ್ಷ ಇದು ಕನ್ನಡಿಗರ ಪಕ್ಷ. ನಾನು ರಾಜೀವ್ ಹೆಚ್ವಿ ಕೃಷ್ಣರಾಜ ಕ್ಷೇತ್ರದ ಕರ್ನಾಟಕ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಈ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಮೈಸೂರು ನಗರದಲ್ಲಿ ಇವತ್ತೊಂದು ವಿಶೇಷ ಯುವ ಸಂಚಲನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 100 ಕೋಟಿ ಯೋಜನೆಗಳನ್ನ ಕೊಟ್ಟದ್ದೇ ಅಲ್ಲದೆ ಮೈಸೂರು ದಸರಾವನ್ನು ವಿಶ್ವವಿಖ್ಯಾತ ಮಾಡೋದ್ರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದಲ್ಲಿ ಶೋಭಾ ಕರಂದ್ಲಾಜೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮಾಡಿದಂಥ ಕೆಲಸಗಳು ಎಲ್ಲವೂ ಕಡೆಯೂ ಮನೆ ಮಾತಾಗಿದೆ. ನಾವು ಯುವಕರಾಗಿ ಕಳೆದ 1.5 ವರ್ಷದಿಂದ ಈ ಚುನಾವಣೆಯನ್ನು ಗಿಂತ ಹೆಚ್ಚಾಗಿ ಸಮಾಜ ಸೇವೆ ಅನ್ನೋದು ದೃಷ್ಟಿಕೋನ ಇಟ್ಟುಕೊಂಡು ಎಲ್ಲ ಕಡೆ ಸಂಚಲನ ಮಾಡಿ ಸಂಘಟನೆ ಮಾಡೋದ ಕಾರಣದಲ್ಲಿ ದೊಡ್ಡ ಮಟ್ಟದ ಪ್ರತಿಕ್ರಿಯೆಗಳು ವ್ಯಕ್ತ ಆಗಿದೆ. ಈಗಿರ್ತಕ್ಕಂಥ ಸರ್ಕಾರ ಮತ್ತು ಅಲ್ಲಿರತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಅವರು ನಿರ್ಲಕ್ಷ್ಯ ಧೋರಣೆಯಿಂದ ಜನ ಬೇಸತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಜನ ಬದಲಾವಣೆ ಬಯಸುವಂಥ ಒಂದು ವ್ಯವಸ್ಥೆ ನಡೆತಿರ್ತಕ್ಕಂಥ ಸಂದರ್ಭದಲ್ಲಿ ಮೈಸೂರು ನಗರದಲ್ಲಿ ಹೊಸ ದಿಕ್ಕಿಗೆ ಎಲ್ಲರೂ ಹೆಜ್ಜೆ ಹಾಕ್ತಿದ್ದಾರೆ. ದೊಡ್ಡ ಸ್ಫೂರ್ತಿ ಮತ್ತು ಸ್ಪಂದನ ನಡೀತಾ ಇದೆ. ಈ ಸ್ಪಂದನಕ್ಕೆ ದೊಡ್ಡ ಪ್ರತಿಕ್ರಿಯೆ ಸಿಗುವ ರೀತಿಯಲ್ಲಿ ನಾವು ಕೂಡ ಹೆಜ್ಜೆಗಳನ್ನ ಹಾಕಿರ್ತಕ್ಕಂಥ ಒಂದು ಸಂಘಟನಾ ಯಾತ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಪ್ರಥಮ ಬಾರಿಗೆ ಮೈಸೂರಿನಲ್ಲಿ ಮತಯಾಚನೆಗೆ ಮನೆಗೆ ತೆರಳುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕರ್ನಾಟಕ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರೇ ಬಂದು ಮನೆ ಮನೆಗೆ ಹೆಜ್ಜೆ ಹಾಕಿ ನಿನ್ನೆ ಮತ ಕೇಳಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ದೊಡ್ಡ ಶಕ್ತಿಯನ್ನು ನೀಡಿದೆ. ಕ್ಷೇತ್ರಾದ್ಯಂತ ಅದು ದೊಡ್ಡ ಮಾತಾಗಿ ಇಷ್ಟು ದೊಡ್ಡ ವ್ಯವಸ್ಥೆ ದೊಡ್ಡ ಶಕ್ತಿ ಹೊರಹೊಮ್ಮತಾ ಇದೆ ಅನ್ನುವಂಥ ಮಾತು ನಡೀತಾ ಇದೆ. ಈ ಸಂದರ್ಭ ಮೈಸೂರು ನಗರ ಜನತೆಗೆ ನಾನು ಯುವಕನಾಗಿ ಒಂದು ಶಾಲೆ ನಡೆಸುವನಾಗಿ ಮತ್ತು ಒಂದು ಸಹಕಾರಿ ವ್ಯವಸ್ಥೆಯಲ್ಲಿ ವಸತಿ ಸಮಸ್ಯೆಗೆ 10,000 ಜನಕ್ಕೆ ವಸತಿ ಸಮಸ್ಯೆಯನ್ನು ಕಲ್ಪಿಸಿಕೊಡುವಂಥ ಒಂದು ದೊಡ್ಡ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಎಲ್ಲವನ್ನೂ ಪರಿಗಣಿಸಿ ಸಮಾಜದ ಬೇರೆ ಬೇರೆ ಮುಖದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲ ಕೆಲಸಗಳನ್ನು ಎಲ್ಲ ಕ್ಷೇತ್ರದ ಜನತೆ ತಮ್ಮದೇ ರೀತಿಯಲ್ಲಿ ಇಲ್ಲಪ್ಪ ಒಬ್ಬ ಯುವಕ ಹೊಸ ರೀತಿಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ, ಸಂಘಟನೆ ಮಾಡಲಿಕ್ಕೆ ಹೊರಟಿದ್ದಾರೆ, ಇವನ ಜೊತೆ ನಿಲ್ಲಬೇಕು ಅನ್ನುವಂಥ ಮಾತುಗಳು ವ್ಯಕ್ತಪಡಿಸಲು ನಮಗೆ ಹರ್ಷವು ವ್ಯಕ್ತಪಡಿಸ್ತಾ ಇದೆ. ಮುಂದಿನ ಹೆಜ್ಜೆಗಳನ್ನು ನಮ್ಮ ತುಂಬ ಗಟ್ಟಿತನವನ್ನು ಕೊಡುತ್ತೆ ಅನ್ನುವಂಥ ಆಶಾವಾದ ನಮಗೆಲ್ಲರಿಗೂ ಹುಟ್ಟಾಕಿದೆ. ಆ ಒಂದು ಸಂತೋಷದ ಹೆಜ್ಜೆಗಳನ್ನ ಹಾಕ್ತಾ ಈ ಒಂದು ಉಳಿಕೆ ದಿನಗಳಲ್ಲಿ ಮತದಾರಗಳನ್ನ ಎಲ್ಲರನ್ನೂ ಮುಟ್ಟಿ ಮನವೊಲೈಸಿ ಅವರನ್ನ ಕರ್ನಾಟಕ ಜನತಾ ಪಕ್ಷದ ಅಭ್ಯರ್ಥಿಯಾದ ರಾಜೀವ್ ಹೆಚ್ವಿಗೆ ತೆಂಗಿನಕಾಯಿ ಗುರುತಿಗೆ BS ಯಡಿಯೂರಪ್ಪನವರ ಕೈ ಬಲಪಡಿಸಕ್ಕೆ ಓಟ್ ಕೊಡಬೇಕು ಅಂತ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಅದು ಅತ್ಯಂತ ಒಳ್ಳೆಯ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ ನಾನು